ಸರ್ ನೋಡಿ ಕಲೆಕ್ಷನ್ ನೋಡಿ. ಅಂತೂ ಇಂಟು ಗೋವಿಂದನು ದೊಡ್ಡ ಚಾರ್ಟೆಡ್ ಅಕೌಂಟೆಂಟ್ ಆಗೇ ಹೋದ. ಅಂಬಾನಿ ಸರ್ ನಾ ಹಳ. ಈ ರೀತಿ ಪಾಸಿಟಿವ್ ಆಗಿದ್ದು ಪಾಸಿಟಿವ್ ಅಡ್ವೈಸ್ ತಗೊಂಡು ಆ ಹಿರಿಯ ಮನುಷ್ಯ ಹೇಳಿದ ಅಡ್ವೈಸ್ ತಗೊಂಡು ಗೋವಿಂದು ಒಳ್ಳೆಯವನಾದ. ಆದ್ರೆ ಮೊದಲನೇ ದೃಶ್ಯದಲ್ಲಿ ತೋರಿಸಿದ ಹಾಗೆ ಆ ಬಿಸಿ ರಕ್ತದ ಯುವಕ, ಆ ದುರ್ಹಂಕಾರ ತೋರಿಸೋ ಯುವಕ ಏನಾದ ಅಂತ ನಾವಿವಾಗ ನಿಮಗೆ ತೋರಿಸಲೇಬೇಕು. ಇಲ್ಲೇ ಇವತ್ತು ನಮ್ಮಪ್ಪ ನನ್ನ ಕಪಾಳ ಕೊಡ್ತಿದ್ದು. ಆದ್ರೆ ಇವತ್ತು ನಮ್ಮಪ್ಪ ನನ್ನ ಜೊತೆಲಿಲ್ಲ. ನನ್ನ ಮನೆಯವ್ರು ಯಾರು ಇಲ್ಲ. ಆಸ್ತಿ ಪಾಸ್ತಿ ಎಲ್ಲ ನಾಶ ಆಗೋಯ್ತು. ಬಿಸ್ನೆಸ್ ಎಲ್ಲ ಪಾಪರು ನಾನು ಏನಕ್ಕೆ ಅದಕ್ಕೆ ಈ ವಿಷಯದಲ್ಲಿ ಇದನ್ನು ಕುಡಿದ್ರೆ 30 ನಿಮಿಷ ಬಂದಿರ್ತಾರಂತೆ. ಯಾರಿಗೆ ಬಂದು ದರಿದ್ರೆ ನಾನಿಲ್ಲ, ಸ್ವರ್ಗದಲ್ಲಿ ಆರಾಮಾಗಿರ್ತೀನಿ. ಅರೆ ನಾನು ಡೆತ್ ನೋಟೇ ಬಂದಿಲ್ವಲ್ಲ. ನಾನು ಬದುಕಿದ್ದಾಗಂತೂ ಯಾರಿಗೂ ಸಹಾಯ ಆಗಿಲ್ಲ. ನನ್ನ ಸತ್ಯಾಗ ಯಾರಿಗೂ ಕಷ್ಟ ಆಗೋದು ಬೇಡ. ಅರೆ ಇದು ನಮ್ಮಪ್ಪ ಕೊಟ್ಟಿದ್ದ ಪುಸ್ತಕ ಅಲ್ವಾ? ನನ್ನ ಕೊನೆ ಆಸೆ ಇದನ್ನು ಓದು ಅಂತ ಒಂದ್ಸಲ ಹೇಳಿದ್ರು. ಅಪ್ಪ ನಾನು ಇನ್ನೆಷ್ಟು ನಿಮಿಷ ಬದುಕಿರ್ತೀನೋ ಅಷ್ಟು ನಿಮಿಷ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇದನ್ನು ಓದ್ತೀನಪ್ಪ. स्वामी जी के जीवन गाथा आवो सब मिल गाए हम, ये है भारत भाग्य विधाता, इनको गले लगाए हम, इनको गले लगाए हम। भटके पथ पर हम सबको राह बताने वाले हैं, ये है मानव की मानवता को जाग उठाने वाले हैं, जाग उठाने वाले हैं। स्वामी जी की जीवन गाथा आवो सब मिल गाए हम, ये है भारत भाग्य विधाता, इनको गले लगाए हम, इनको गले लगाए हम। ನಾನು ಸಾಧಿಸಬೇಕು, ನಾನು ಬದುಕಬೇಕು, ನಾನು ಮಾಡಬೇಕು. ರಘುನಾ ನನ್ನ ವಿಷಯ ತಗೊಂಡ್ಬಿಟ್ಟಿದ್ದೀರಪ್ಪ. ನಮ್ಮಪ್ಪ ನನಗೆ ಮಾತಾಡಿದ್ರು, ಈ ಪುಸ್ತಕ ನಿನ್ ಜೀವನದ ಬದಲಾವಣೆ ಆಗುತ್ತೆ, ಒಳ್ಳೆಯದಾಗ್ತದೆ ಅಂತ ಹೇಳಿದ್ರು ಕಣ. ಅವತ್ತೇ ಈ ವಿವೇಕಾನಂದ ಪುಸ್ತಕ ಓದಿದ್ರೆ ನಾನು ಇವತ್ತು ಈ ತರ ಆತ್ಮಹತ್ಯೆ ಮಾಡ್ಕೊತಿರ್ಲ ಕಣ. ಈ ವಿವೇಕಾನಂದ ಪುಸ್ತಕನ ಯಾವುದೋ ಕಲಿಯುಗ ಮಾಡಿದ್ರು ಒಂದು ನಿರಾಕರಿಸ್ತೇನೆ, ಸತ್ತೋಗ್ಬಿಡುತ್ತೆ ಕಣ. ನನ್ನೊಂದು ಮಾತಿಗೆ ನಡೆಸ್ಕೊಳ್ತೇನೆ. ನನ್ನ ಜೀವನ ಅಂತ ಹಾಳಾಯ್ತು, ಇನ್ ಯಾವ ಯುವಕರ ಜೀವನ ಈ ತರ ಹಾಳಾಗ್ಬಾರ್ದು. ವಿವೇಕಾನಂದ ಚಿಂತನೆ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ಬೇಕು. ಪ್ರತಿ ವರ್ಷ ವಿವೇಕಾನಂದ ಜಯಂತಿ ಎಲ್ಲ ಕಾಲೇಜು ಸ್ಕೂಲ್ ನಲ್ಲಿ ನಡೀಬೇಕು ಕಣ. ಇದೇ ನನ್ನ ಕೊನೆ ಆಸೆ ಕಣ. ರವಿ ಈ ರೀತಿ ಜೀವನ ಕಳ್ಕೊಂಡು ರವಿನ ನೋಡಿದ್ರೆ ನಿಜವಾಗ್ಲೂ ಬೇಸರ ಆಗುತ್ತೆ. ಈ ರೀತಿ ದುರಂತ ಅಂತ್ಯ ಕಂಡಾಗ ನಮ್ಗೆಲ್ಲರಿಗೂ ಒಂದು ಕ್ಷಣ ಬೇಸರ ಆಗೇ ಆಗುತ್ತೆ. ಆದ್ರೆ ಫ್ರೆಂಡ್ಸ್, ಇದನ್ನ ನೋಡಿದ್ಮೇಲೆ ನನ್ಗೆ ಅನ್ಸೋದಿಷ್ಟೇ, ಒಳ್ಳೆ ಜೀವನ ಆಗ್ಲಿ ಕೆಟ್ಟ ಜೀವನ ಆಗ್ಲಿ ಎರಡು ನಮ್ಮ ಕೈಲೇ ಇದೆ. ಅದನ್ನ ಸರಿ ಮಾಡ್ಕೋಬೇಕಾದವ್ರು ನಾವು. ಕೆಲವರು ಸೋಲೋದನ್ನೇ ಕಾಯ್ಕೊಂಡು ಆತ್ಮಹತ್ಯೆ ಮಾಡ್ಕೊಂತಾರೆ, ಇನ್ ಕೆಲವರು ಸೋತು ಮೇಲ್ ಬಂದು ಗೆಲ್ತಾರೆ. ಅದು ನಿಮಗ್ ಬಿಟ್ಟಿದ್ದು ಫ್ರೆಂಡ್ಸ್. ಸ್ವಾಮಿ ವಿವೇಕಾನಂದರು ಯಾವಾಗ್ಲೂ ಹೇಳ್ತಿದ್ರು, ಇಫ್ ಯು ವಿನ್ ದ ಗೇಮ್ ಯು ಲೀಡ್, ಇಫ್ ಯು ಲೂಸ್ ಯು ಗೈಡ್ ಅಂತ. ಅಕಸ್ಮಾತ್ ನೀವೇನಾದ್ರೂ ನಿಮ್ ಜೀವನದಲ್ಲಿ ಗೆದ್ರೆ ನೀವು ಮುನ್ನಡೆಸ್ಕೊಂಡು ಹೋಗಿ, ಅಕಸ್ಮಾತ್ ಏನಾದ್ರೂ ನೀವು ಜೀವನದಲ್ಲಿ ಸೋತ್ರೆ ಹೇಗ್ ಸೋಲ್ಬಾರ್ದು ಅನ್ನೋದನ್ನ ಜನಕ್ಕೆ ಹೇಳ್ಕೊಡಿ ಅಂತ ಹೇಳ್ತಿದ್ರು. ಫ್ರೆಂಡ್ಸ್, ಈಗ ಈ ರವಿ ಕಥೆ ನೋಡಿದಾಗ ನಂಗೊಂದು ಚಿಕ್ಕ ವಿಷಯ ಹೇಳಲೇಬೇಕು ಅಂತ ಅನಿಸ್ತಿದೆ. ಆ ವಿಷಯ ಏನಪ್ಪಾ ಅಂತಂದ್ರೆ,
ನಾವ್ ಯಾವ ವಸ್ತುನ ತುಂಬಾ ಇಷ್ಟಪಡ್ತೀವೋ ಆ ವಸ್ತು ನಮ್ಮಲ್ಲಿಂದಲೇ ಇದ್ದಾಗ ಮಾತ್ರ ನಮ್ಗೆ ಅದ್ರ ಬೆಲೆ ಗೊತ್ತಾಗುತ್ತೆ. ಅದೇ ರೀತಿ ರವಿ ಜೊತೆ ಅವ್ರ ಅಪ್ಪ ಇದ್ದಾಗ ಅವ್ರ ಅಪ್ಪನ ಬೆಲೆ ಅವ್ರಿಗೆ ಖಂಡಿತ ಗೊತ್ತಾಗ್ಲಿಲ್ಲ. ಅದೇ ಸಾಯೋ ಟೈಮಲ್ಲಿ ಗೊತ್ತಾಯ್ತು, ಬಟ್ ಬಹಳ ನಿಧಾನ ಆಗಿತ್ತು. ಅದೇ ರೀತಿ ತಂದೆ ಇಲ್ಲದವರು ಮಾತ್ರ ತಂದೆ ಬೆಲೆ ಗೊತ್ತು, ತಾಯಿ ಇಲ್ಲದವರು ಮಾತ್ರ ತಾಯಿ ಬೆಲೆ ಗೊತ್ತು. ಕೆಲವರಿಗೆ ತಂದೆ ತಾಯಿ ಇಬ್ರು ಇರ್ತಾರೆ, ಆದ್ರೆ ಅವ್ರ ಪ್ರೀತಿ ಸಿಕ್ತಿರಲ್ಲ. ಅಂತವ್ರು ಮಾತ್ರ ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತು. ಅಂತ ಒಂದು ನಿಜವಾದ ಪ್ರೀತಿ ಸಿಕ್ಕಿದ್ರೆ ಅದನ್ನ ದಯವಿಟ್ಟು ಕಳ್ಕೊಬಿಡಿ. ಅಂತ ಒಂದು ನಿಜವಾದ ಪ್ರೀತಿಗೆ ಬೇಜಾರ್ ಮಾಡ್ಬಿಡಿ ಅಂತ ಹೇಳ್ತಾ ಈ ನಮ್ಮ ಡ್ರಾಮಾನ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು.